ತ್ರಿವೇಣಿ ಅವರೇ, ಇವತ್ತು ನಾವು ನಿಮ್ಮನೆ ಬಂದಿದ್ದೇವೆ. ತುಂಬಾ ಖುಷಿ ಆಯ್ತು. ನಮ್ಮ ಸಂಘ ಹೀಗೆ ಒಗ್ಗಟ್ಟಲ್ಲಿ ಇರ್ಲಿ ಅಲ್ವಾ? ಇವತ್ತು ಟೀಚರ್ಸ್ ಡೇ ಸೆಲೆಬ್ರೇಷನ್ ನಿಮ್ಮ ಮನೆಯಲ್ಲಿ ತುಂಬಾ ಜನ ಹೇಳಿದ್ರೆ. ರಮೇಶ್ ಅಣ್ಣ ಬನ್ನಿ ಇಲ್ಲಿ. ಇವರು ತ್ರಿವೇಣಿ ಅವರದ್ದು ಹಸ್ಬೆಂಡ್. ಒಂದ್ ನಿಮಿಷ, ನಾವು ಮನೆಗೆ ಬರ್ಲಿಲ್ಲ ಅಂತ ಹೇಳಿ ಅವ್ರಿಬ್ರು ಗಂಟೆ ಹೆಂಡತಿ ತುಂಬಾ ಬೇಜಾರುಂಟು. ಹಾಗಾಗಿ ನಮ್ಮ ಈ ಕಾರ್ಯಕ್ರಮ ಅವ್ರ ಮನೇಲಿ ಇಟ್ಟು ಚಂದ ಮಾಡ್ತಿದ್ದಾರೆ. ಬಾರಿ ಖುಷಿ ಆಯ್ತು. ಎಲ್ಲ ಒಗ್ಗಟ್ಟಾಗಿ ಬಂದಿದೀವಿ ಈ ಸಲ. ಹೌದು, ಆದ್ರೆ ಊಟ ಇನ್ನೂ ಬಂದಿಲ್ಲ. ಊಟ ಬರ್ತದೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಆಗಮಿಸಿದವರು ಶರ್ಮಿಳಾ ಮೇಡಮ್ ಅಂತ ಹೇಳಿ ಇವತ್ತಿನ ಟೀಚರ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಸ್ವಾಗತ ಮಹಿಳಾ ಬಳಗದಿಂದ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಇವರೆಲ್ಲರೂ ಕೂಡ ನಮ್ಮ ಫ್ರೆಂಡ್ಸ್. ಹಾಯ್ ಹಾಯ್. ನಮ್ಮ ಸಂಘ ಮಹಿಳಾ ಮಂಡಳಿ ಸ್ಟಾರ್ಟ್ ಆಗಿ 15 ವರ್ಷ ಆಯ್ತು. 15 ವರ್ಷದಿಂದ ನಾವು ವಿವಿಧ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಈಗ 8 ವರ್ಷದಿಂದ ಶಿಕ್ಷಕರ ದಿನಾಚರಣೆಯನ್ನು ನೆರವೇರಿಸ್ಕೊಂಡು ಬರ್ತಾ ಇದೀವಿ. ಇವತ್ತು ನಮ್ಮ ಅಧ್ಯಕ್ಷರಾದ ತ್ರಿವೇಣಿ ರಮೇಶ್ ಅವರ ಮನೆಯಲ್ಲಿ ಶರ್ಮಿಳಾ ಟೀಚರ್ ಕುತ್ಯಾರ್ ಇವರನ್ನು ಸನ್ಮಾನಿಸಲು ನಾವು ಖುಷಿ ಪಡ್ತಾ ಇದ್ದೀವಿ. ಸ್ವಾಗತ ಮಹಿಳಾ ಮಂಡಳಿಯವರು ಎಲ್ಲರೂ ಒಟ್ಟು ಸೇರಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೀವಿ. ಈಗ ನಮ್ಮ ಸಂಘದಿಂದ ಬಹಳಷ್ಟು ಸಮಾಜಮುಖಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೇವೆ, ಇನ್ನೂ ಕೂಡ ಮಾಡ್ಬೇಕಂತಿದ್ದೇವೆ. ಹಾಗೆ ನಮ್ಮ ಸದಸ್ಯರೆಲ್ಲರಿಗೂ ಕೂಡ ಧನ್ಯವಾದಗಳು. ನಿರೂಪಣೆ ಮಾಡುದು ಇವತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ಸವಿತಕ್ಕರ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಿದ್ದಾರೆ ನೋಡಿ, ಎಲ್ಲರೂ ಫಾಲೋವರ್ಸ್ ಮತ್ತು ಉಳಿದವರಿಗೂ ಹೇಳಿ ಅವ್ರನ್ನ ಫಾಲೋ ಮಾಡಿ. ಇಷ್ಟೇ. ಥ್ಯಾಂಕ್ ಯು. ಯುಕ್ತಕ್ಕ, ಮತ್ತೆ ವಿಶೇಷ ಏನಿಲ್ಲ ಸವಿತಾ ಮೇಡಮ್. ಇವತ್ತೊಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಸ್ವಾಗತ ಮಹಿಳಾ ಮಂಡಳಿಯ ಬಳಗದಿಂದ ತ್ರಿವೇಣಿ ರಮೇಶ್ ಅವರ ಮನೆಯಲ್ಲಿ ಸ್ವಾಗತ ಬಳಗದಿಂದ ನಮ್ದು ಟೀಚರ್ಸ್ ಡೇ ಫಂಕ್ಷನ್. ಟೀಚರ್ ಅವರ ಹೆಸರು ಶರ್ಮಿಳಾ ಮ್ಯಾಮ್. ಸುಜಾತಕ್ಕ, ಮತ್ತೆ ಬೇಗ ಬಂದಿದ್ದೀರಾ? ಸುನೀತಾ ಅವರೇ, ಮತ್ತೆ ಬೆಳಿಗ್ಗೆ ಬೇಗ 9 ಗಂಟೆಗೆ ರೆಡಿ ಆಗಿದ್ದೀರಂತೆ. ಎಲ್ಲರೊಟ್ಟಿಗೆ ಬಂದಿದ್ದೀವಿ ನಾವು. ಹೌದಾ? ಓಕೆ ಓಕೆ. ಮತ್ತೆ ಇವರು ನಮ್ಮ ಸವಿತಾ ಸೊಸೈಟಿಯ ಕಾರ್ಯದರ್ಶಿ ಮಾಲತಿ ಅವರು. ಮತ್ತೆ ಬೇಗ ಬಂದಿದ್ದೀರಾ ನೀವು? ನಾವು ಸಹ ಬೇಗ ಬಂದಿದ್ದೇವೆ. ಸುಮಕ್ಕ, ನಾವು ಸಹ ಬೇಗ ಬಂದಿದ್ದೇವೆ. ಹೌದಾ? ತಿಂಡಿ ಅಂತ ತಿಂದ್ರಿ? ಉದ್ದಿನ ದೋಸೆ. ಇವ್ರು ಸಹ ಟೀಚರ್. ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವಲ್ಲ. ಹ್ಯಾಪಿ ಟೀಚರ್ಸ್ ಡೇ ನಿಮ್ಗೆ ಸಹ. ಮತ್ತೆ ಇವರು ಹೆಬ್ರಿಯಿಂದ ಬಂದದ್ದು. ಸುಮಾ ಅಂತ. ಹೇಳಿ ಸುಮಾ ಅವರೇ. ತುಂಬಾ ಖುಷಿ ಆಗ್ತಿದೆ, ಎಲ್ಲ ಒಟ್ಟಾಗಿದ್ದೇವಲ್ಲ. ಹೌದು, ಅದೊಂದು ಒಟ್ಟಾಗಿ ಮಾತಾಡೋದು ಖುಷಿಯೇ ಬೇರೆ ಅಲ್ಲ. ಹೌದು. ಮೊದಲೆಲ್ಲ ನಮ್ಮದು ಕಾರ್ಯಕ್ರಮ ಆಗುವಾಗ ಈ ತರ ಎಲ್ಲ ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ಬರ್ತಾ ಇರ್ಲಿಲ್ಲ. ಈಗ ನಿಮ್ಮ ಸಹಕಾರದಿಂದ ಈಗ ನಮ್ಮದು ಕೂಡ ಯೂಟ್ಯೂಬ್ ಅಲ್ಲಿ ನೇರ ಪ್ರಸಾರ ಆಗ್ತದಲ್ಲ, ಅಲ್ಲ? ಅದೇ ಅದೇ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಓಕೆ. ಮತ್ತೆ ವಿನಯ್ ಅವರೇ, ಇವರದ್ದು ಬ್ರಹ್ಮವರದಲ್ಲಿ ಯುವರ್ ಲೈಕ್ ಪಾರ್ಲರ್ ಉಂಟು. ಮತ್ತೆ ಇವರು ಮೇಕಪ್ ಆರ್ಟಿಸ್ಟ್ ಕೂಡ. ಬ್ರಹ್ಮರಾಜ್ ಅವರೆಲ್ಲ ಯುವರ್ ಲೈಕ್ಗೆ ಹೋಗಿ ಅಂತ ಹೇಳ್ತೇನೆ. ಹೇಳಿ. ನಾವು ತಿಂಗಳಿಗೊಮ್ಮೆ ಯಾವಾಗ್ಲೂ ಮೀಟ್ ಆಗ್ತೇವೆ ಎಲ್ಲ. ಆದ್ರೆ ಈಗ ವರ್ಷಕ್ಕೊಮ್ಮೆ ಹೀಗೆ ಮೀಟ್ ಆಗೋದು ತುಂಬಾ ಖುಷಿಯ ವಿಷಯ ನಮ್ಗೆ ಅಲ್ಲ? ಎಲ್ಲ ಯೂನಿಫಾರ್ಮ್ ಹಾಕೊಂಡೆಲ್ಲ ಚಂದ ಚಂದಾಗಿ ಬಂದಿದ್ದೇವಲ್ಲ. ವಸಂತಕ್ಕ, ಆತಾ ವೈಟಾಳ ಮೀಟಿಂಗ್ ಎಲ್ಲರೂ ಒಟ್ಟಾಗಿ ಮೀಟ್ ಆಗಿದ್ದೇವೆ. ಇಲ್ಲೆಲ್ಲರೂ ಮೀಟಿಂಗಿಗೆ. ನೀವು ರಿಸೈನ್ ಮಾಡೋದು ಅಂತ ಹೇಳ್ತಾ ಇದ್ದೀರಾ? ರಿಸೈನ್ ಮಾಡ್ಲಿಕ್ಕಿಲ್ಲ ಆಯ್ತಾ? ಮತ್ತೆ ಒಂದು ಕವನ ಹೇಳಿ ನೋಡುವ. ನಮಸ್ತೆ. ಇವರು ಮಾಲತಿ ರಮೇಶ್ ಅಂತೇಳಿ ಒಳ್ಳೆ ಕತೆ ಕವನೆಲ್ಲ ಹೇಳ್ತಾರೆ. ಇವತ್ತೊಂದು ಸಣ್ಣ ಕವನ ಹೇಳಿ ನೋಡುವ. ಕವನ ಇಲ್ಲ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಹಾಗೆ ನಮ್ದು ಇವತ್ತೊಂದು ತುಂಬಾ ಸಂತೋಷದ ವಿಷಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಗುರುವೇ ನಮಃ ಅಂತ ಹೇಳ್ತಾರೆ. ಗುರು ಅಂದ್ರೆ ನಮ್ಮ ಪ್ರತ್ಯಕ್ಷ ದೇವರು. ನಮಗೆ ತಂದೆ ತಾಯಿ ಹೇಗೆ ಹಾಗೆ ಕೂಡ ನಮ್ಮ ಜೀವನವನ್ನ ರೂಪಿಸುವವರು. ಹಾಗಾಗಿ ಇವತ್ತಿನ ನಮ್ಮ ಸ್ಪೆಷಲ್ ಇದು. ನಮ್ಮ ಸ್ವಾಗತ ಬಳಗದ
ಸ್ವಾಗತ ಮಂಡಳಿಯ ಅದು ಮೀಟಿಂಗ್ ಅಂದರೆ ಸ್ಪೆಷಲ್ ಅಂದರೆ ನಮ್ಮವರೇ ಆದ ಒಬ್ಬರು ಟೀಚರನ್ನು ಸನ್ಮಾನ ಮಾಡೋದು. ಹಾಗಾಗಿ ತುಂಬ ಸಂತೋಷದ ವಿಷಯ. ಎಲ್ಲರೂ ಬಂದಿದ್ದಾರೆ. ತಿಂಗಳಿಗೊಮ್ಮೆ ಮೀಟಿಂಗ್ ಆಗ್ತದೆ ಹೌದು, ಆದರೆ ಎಲ್ಲರೂ ಸಿಕ್ಕುವುದು ಕಡಿಮೆ. ಎಲ್ಲ ಬಂದು ಅರ್ಜೆಂಟ್ ಹೋಗ್ತಾರೆ. ಇವತ್ತು ಎಲ್ಲ ಇದ್ದು ಈಟಿಂಗ್ ಎಲ್ಲ ಮುರಿಸಿ ಹೋಗುದು. ಆಲ್ ದಿ ಬೆಸ್ಟ್. ನಿಮ್ಮ ಥ್ಯಾಂಕ್ ಎಲ್ಲ ಯು. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾ, ಥ್ಯಾಂಕ್ ಯು. ಪ್ರಭಕ್ಕ, ಇವರು ಕಾಡುಬೆಟ್ನವರು. ಪ್ರಭಕ್ಕ ಮಾತಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಒಳ್ಳೆಯದಾಗಿ ನಡೀಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು. ಇವ್ರು ನಾಗವೇಣಿ, ಇವ್ರು ಸಹ ಭಜನೆ ತುಂಬಾ ಒಳ್ಳೆ ಮಾಡ್ತಾರೆ. ಪ್ರಾರ್ಥನೆ ಅವರೇ ಅಲ್ವಾ? ಭಜನೆ ಸಾಧಾರಣ ಹಾಗೆ ನೋಡಿದವರಿಗೆ ಗೊತ್ತು ಹೇಗೆ ಹೇಳ್ತೇನೆ ಅಂತ. ನಂಗೆ ಗೊತ್ತಾಗುದಿಲ್ಲ ಚಂದ ಹೇಳ್ತೇನೆ ಏನಂತ. ನೀವು ನೋಡಿದವರು ಹೇಳ್ಬೇಕು ಹೇಗೆ ಆಗಿದೆ. ಇವತ್ತು ನಿಮ್ಮದು ಪ್ರಾರ್ಥನೆ ಉಂಟಲ್ಲ, ಹಾಕ್ತೇನೆ. ಆಗ ನಮ್ಮ ವ್ಯೂವರ್ಸ್ ನೋಡಿ ಹೇಳ್ತಾರೆ ಹೇಗೆ. ಇವತ್ತಿನ ಒಂದು ಕಾರ್ಯಕ್ರಮ ತುಂಬಾ ಖುಷಿ ಆಗ್ತದೆ. ಎಲ್ಲರೂ ನಾವು ಒಟ್ಟಾಗಿದ್ದೇವೆ, ಹಾಗೆ ಊಟ ಮಾಡ್ಕೊಂಡು ಗಮ್ಮತ್ತು. ನಮಸ್ಕಾರ. ಶ್ರೀಧರಣ್ಣ, ನಮ್ಮ ದೇವಸ್ಥಾನದ ಕಾರ್ಯದರ್ಶಿ. ಮತ್ತೆ ಇವತ್ತು ನಮ್ಮ ಈ ಸಂಘದ ಟೀಚರ್ಸ್ ಡೇಗೆ ಬಂದ ತುಂಬಾ ಖುಷಿ ಆಯ್ತು. ನಮ್ಮ ಸಂಘದ ಬಗ್ಗೆ ಏನ್ ಹೇಳ್ತೀರಾ ನೀವು? ನಿಮ್ಮ ಸಂಘ ನೋಡೋಗ್ಲೇ ಖುಷಿ ಆಗ್ತದೆ. ಎಲ್ಲರೂ ಒಂದು ಯೂನಿಫಾರ್ಮ್ ಅಲ್ಲಿ ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಮೀಟ್ ಆಗೋದೇ ಒಂದು ನೋಡ್ಲಿಕ್ಕೆ ಚಂದ ಅಂತ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಗ್ಗಟ್ಟು, ಈ ಒಂದು ನಿಮ್ಮ ಸಂಘಟನೆ ಇರ್ಬೋದು ಯಶಸ್ವಿಯಾಗಿ ನಡ್ಕೊಂಡು ಹೋಗ್ಲಿ. ಎಲ್ಲ ಭೇದ ಭಾವ ಮಾಡ್ಕೊಳ್ದೆ ಇನ್ನೂ ಚಂದದ ರೀತಿಯಲ್ಲಿ ನಮ್ಮನ್ನೆಲ್ಲ ಕರೆದು ಸಂತೋಷಗೊಳಿಸಿ ಅಂತ. ಥ್ಯಾಂಕ್ ಯು ಶ್ರೀಧರಣ್ಣ. ಶಶಿಧರ್ ಕಾರ್ಕಳ ಅವರಿದ್ದಾರೆ ನಮ್ಮ ಜೊತೆ. ಸರ್ ಹೇಳಿ. ನಿಮ್ದು ಸ್ವಾಗತ ಬಳಗ ಅನ್ನುವಂಥದ್ದು ಪ್ರಕಾಶಿಸುತ್ತಾ ಇದೆ. ಈಗ ನಾನು ಈ ಪ್ರಕಾಶಮಾನವಾದಂಥ ನಿಮ್ಮದು ಒಂದು ಸಮವಸ್ತ್ರವನ್ನು ಧರಿಸಿ ಈ ಒಂದು ಟೀಚರ್ಸ್ ಡೇಯನ್ನು ಸೆಲೆಬ್ರೇಷನ್ ಮಾಡ್ತಿರುವುದು ಬಹಳ ಒಂದು ಖುಷಿ ಕೊಟ್ಟಂಥ ವಿಚಾರ. ಹೀಗೆ ನಿಮ್ಮ ಪ್ರತಿಯೊಂದು ಸಮಾರಂಭಗಳನ್ನು ಕೂಡ ಇದೇ ರೀತಿಯಲ್ಲಿ ಪ್ರಜ್ವಲಮಾನವಾಗಿ ನೀವು ಆಚರಣೆ ಮಾಡುವಂಥದ್ದು ನಿಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸ್ತದೆ. ನಿಮ್ಮ ಒಂದು ಸಂಘಟನಾತ್ಮಕ ವಿಚಾರಗಳು ಬಹಳ ಒಂದು ಖುಷಿ ಕೊಟ್ಟಂಥ ವಿಚಾರ. ಇದೇ ರೀತಿ ಇದನ್ನು ನೀವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಭಂಡಾರಿ ಮಹಾಮಂಡಲದ ವತಿಯಿಂದ ನಿಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಬಹಳ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸರ್. ಪ್ರಶಾಂತ್ ಅಣ್ಣ. ಅದೇ ಸ್ವಾಗತ ಮಹಿಳಾ ಮಂಡಳಿದ್ದು ಸಮಸ್ತ ನೋಡಿ ತುಂಬ ಒಗ್ಗಟ್ಟು ನೋಡಿ ತುಂಬ ಖುಷಿ ಆಗ್ತಾ ಉಂಟು. ಇದೇ ಥರ ಮುಂದುವರಿಲಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸರ್. ದೀರ್ಘಕಾಲದಿಂದ ಯಶಸ್ವಿಯಾಗಿ ನಡೆಸ್ತಾ ಇದ್ದೇವೆ. ಆರ್ಥಿಕವಾಗಿ ಸದೃಢ ಆಗಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನಡೀಲಿ. ಕಚ್ಚುವ ನಾಗೇಶ್ವರ ದೇವರು ನಿಮ್ಮ ಮೇಲೆ ಸದಾ ಕೃಪೆ ಇರಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಇವರು ಗುರುದಾಸ್ ಅಣ್ಣ, ನಮ್ಮ ಭಂಡಾರಿ ಸಂಘದ ಅಧ್ಯಕ್ಷರು ಉಡುಪಿದು. ತುಂಬಾ ಆಕ್ಟಿವ್ ಪರ್ಸನ್. ಹಾಗೆ ನಮ್ಮ ಎಲ್ಲರಿಗೆ ತುಂಬಾ ಇಷ್ಟ ಆದವರು ಅಂತ ಹೇಳಿದ್ರೆ ಸಮಾಜಕ್ಕೆ ತುಂಬಾ ಕೆಲಸ ಮಾಡ್ತಾರೆ. ಸರ್ ಹೇಳಿ ನೀವು. ಸ್ವಾಗತ ಕುಟುಂಬ ಇದ್ದಾಗಿ, ಸ್ವಾಗತ ಮಾಡಿದ್ರೆ ಒಂದು ಕುಟುಂಬ ಇದ್ದಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಕೂಡ ಇಂಥದ್ದೊಂದು ಕಾರ್ಯಕ್ರಮ ನೀವು ಹಮ್ಮಿಕೊಳ್ಳಿ. ಅದೇ ರೀತಿಯಲ್ಲಿ ಯಾವುದೇ ಒಂದು ಸಂಘಟನೆ ಕೂಡ ಯಾವುದೇ ಸಂಘರ್ಷಕ್ಕೆ ಇಳಿಯದೆ ತುಂಬ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ ನನ್ನ ಹಾರೈಕೆ. ಥ್ಯಾಂಕ್ ಯು. ಹಾಯ್ ಹೇಳು ಪುಟ. ಎಂತ ರಜೆ ಇವತ್ತು? ಯಾವಾಗ ಸ್ಟಾರ್ಟ್? ಕಾಲೇಜ್ ಆಗ್ತುಂಟು ಇವತ್ತು. ಹೌದಾ? ಇರು ಅಂದ ಸೇಮ್ ಎಲ್ಲರೂ ಫಸ್ಟ್ ಟೈಮ್ ಕ್ವೀನಿ ಅಂದು. ಥ್ಯಾಂಕ್ಸ್ ಮೀಟ್ ಆಯ್ನ. ಶಾಲೆಗೆ ರಜೆ ಪುಟ್ಟ? ಏನ್ ನಾಚಿಗೆ ಇನ್ನು ನೋಡಿಲ್ಲಿ. ಏನ್ ಹೆಸರು ಅಂತ ಹೇಳಿ? ಕೀರ್ತನ ಮ್ಯಾಮ್. ಮತ್ತೆ ಹೇಗಿದ್ದೀರಾ? ಖುಷಿ ಆಯ್ತು ಇವತ್ತು ನಮ್ಮ ಟೀಚರ್ಸ್ ಡೇ ಸೆಲೆಬ್ರೇಷನ್ಗೆ ನೀವು ಕೂಡ ಬಂದದ್ದು. ಥ್ಯಾಂಕ್ ಯು. ಈಗ ನಮ್ಮ ಕಾರ್ಯಕ್ರಮ ಶುರುವಾಯಿತು. ನಮ್ಮ ಕಾರ್ಯಕ್ರಮದ ನಿರೂಪಣೆಯನ್ನು ವಿಜಯಲಕ್ಷ್ಮಿಯವರು, ಹಾಗೆ ಪ್ರಾರ್ಥನೆಯನ್ನು ನಾಗವೇಣಿ, ಹಾಗೆ ಸ್ವಾಗತ ಭಾಷಣವನ್ನು ಸುಜಾತಾರವರು, ಹಾಗೆ ನಮ್ಮ ಸಂಘದ ವರದಿಯನ್ನು ರೂಪಾರವರು ನೆರವೇರಿಸಿಕೊಟ್ರು. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಶುರುವಾಯಿತು.
ಶರ್ಮಿಳಾ ಮೇಡಮ್ಗೆ ನಮ್ಮ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಹಾಗೆ ನಮ್ಮ ಸಮಾಜದ ಹೆಮ್ಮೆಯ ಗುರುದಾಸಣ್ಣ ಮತ್ತು ಕೀರ್ತನ ಮ್ಯಾಮ್ ಇವರ ದಂಪತಿಗಳಿಗೆ ಸಹ ಗೌರವಿಸಲಾಯಿತು ನಮ್ಮ ಸಂಘದ ವತಿಯಿಂದ. ಹಾಗೆ ನಮ್ಮ ಸಂಘದಲ್ಲಿ ಹೋದ ವರ್ಷ ಅಧ್ಯಕ್ಷರಾಗಿ ಸೇವೆ ನೀಡಿದ ಸುನೀತಾರವರಿಗೂ ಕೂಡ ಈ ದಿವಸ ಗೌರವಿಸಲಾಯಿತು. ಸನ್ಮಾನವನ್ನು ಮಾಲತಿಯವರು ಹಾಗೆ ವಂದನಾರ್ಪಣೆಯನ್ನು ಯುಕ್ತಾವತಿಯವರು ನೆರವೇರಿಸಿಕೊಟ್ಟಿದ್ದರು. ಹಾಗೆ ನಾವು ಮಧ್ಯಾಹ್ನ ಎಲ್ಲರೂ ಒಟ್ಟಾಗಿ ಊಟ ಮಾಡಿ ತುಂಬ ಗಮ್ಮತ್ತು ಮಾಡಿ ಆ ದಿನವನ್ನು ತುಂಬ ಖುಷಿಯಲ್ಲಿ ಕಳೆದೆವು. ಫ್ರೆಂಡ್ಸ್, ಸೆಪ್ಟೆಂಬರ್ 5 ಶಿಕ್ಷಕರ ದಿನ. ಈ ದಿನ ನಮಗೆ ವಿದ್ಯೆ ಕಲಿಸಿದ, ಬದುಕಿನ ಮಾರ್ಗ ತೋರಿದ ಶಿಕ್ಷಕ ವೃಂದದವರನ್ನು ನಾನು ಈ ದಿವಸ ನೆನಪಿಸಿಕೊಂಡು ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.